ಕಟ್ಟಿದ ಸೊಸೆ ಕಂಡ್ರಿ ನೀವು. ನರಸಿಂಹಸ್ವಾಮಿಯವ್ರ ಕವನದಲ್ಲಿ ಬರೋ ಥರ ಹೆಣ್ಣು, ಹೆಣ್ಣಲ್ಲ ಕವನ. ಹೊತ್ತಾಗುತ್ತೆ, ಹೋಗಿ ಸ್ನಾನ ಮಾಡಿ. ಯಾವಾಗಲೂ ನನ್ನ ದೂರ ತಳ್ಳೋದ್ರಲ್ಲೇ ಇರ್ತೀರ ಅಲ್ವಾ? ಇರಲಿ. ಅಮೃತ. ಓ ಅತ್ತೆ, ಮಾವ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಇರಲಿ ಬಿಡಮ್ಮ. ಸಾರಿ ಅಮೃತ, ಬೆಳಗ್ಗೆ ಅತ್ತೆ ಹೇಳಿದ ಮಾತಿಂದ ಬೇಜಾರಾಯ್ತಾ? ಚೇಚೆ ಹಾಗೇನಿಲ್ಲ, ನನ್ನಿಂದಾಗಿ ಪಾಪ ನೀವಿಬ್ರು ಜಗಳ ಆಡಬೇಕಾಯ್ತಲ್ಲ ಅಂತ ಬೇಜಾರಾಯಿತು ಅಷ್ಟೇ. ಹಾಗೆಲ್ಲ ಅನ್ಕೋಬೇಡ ಅಮೃತ. ನಮ್ಮ ತಾಯಿಗೆ ಮಯೂರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಅದು ನೆರವೇರಲಿಲ್ವಲ್ಲ, ಆ ಬೇಜಾರಲ್ಲಿ ಸ್ವಲ್ಪ ಹೀಗೆಲ್ಲ ಮಾತಾಡ್ತಾರೆ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಮೃತ. ನಿನ್ನ ಗುಣನೇ ಅಂಥದ್ದಮ್ಮ. ನೋಡ್ತಾ ಇರು, ನೀನೇ ಅತ್ತೆಮ್ಮ ಮನಸ್ಸನ್ನ ಎಷ್ಟು ಬೇಗ ಗೆಲ್ತೀಯ ಅಂತ. ಎಲ್ಲ ಸರಿ ಹೋಗುತ್ತೆಮ್ಮ. ಸರಿ ಹೋಗೋಕ್ಕೆ ನಾನು ಬಿಟ್ಟರೆ ತಾನೆ. ಹೌದು, ಎಲ್ಲಿ ನಮ್ಮ ಹುಡುಗ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಶುದ್ಧ ತರಲೆ ಇವನು. ಸರಿ ಅಮೃತ, ಅವನ ಸ್ನಾನ ಆದಮೇಲೆ ಗಂಡ ಹೆಂಡತಿ ಇಬ್ಬರು ರೆಡಿಯಾಗಿ ನಿಮ್ಮಮ್ಮನ ಮನೆಗೆ ಹೋಗಿ ಬನ್ನಿ. ಅದು ನಮ್ಮನೆ ಸಂಪ್ರದಾಯ ಕೂಡ, ಆಯ್ತಾ? ನೋಡಿದೆ ಹೇಮ, ನಮ್ಮ ಅರ್ಜುನ್ಗೆ ಎಂಥ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ದಾಳೆ ಅಂತ. ವಿಷ್ಣು ಅಲ್ವಾ ಕೂಗಿದ್ದು? ಅಮೃತ ಅವರೇ, ಅಪ್ಪ ಕೂಗ್ದಾಗಾಯ್ತಲ್ಲ? ಹೌದು. ಬನ್ನಿ ಏನು ಅಂತ ನೋಡೋಣ. ವಿಷ್ಣು, ಅಯ್ಯೋ, ರಕ್ತ ಏನಾಯ್ತು? ಹೇಗೆ ಬಿದ್ದು? ಅದು ಏನಿಲ್ಲ, ರೂಮ್ ಒಳಗಡೆ ಹತ್ರದಲ್ಲಿ ಬಂದೆ, ಕಾಲೆಡು ಬಿದ್ದೆ, ಮಂಚದ ಎಡ್ಜು ತುಟಿತ್ತಾಗಿ ಸ್ವಲ್ಪ ರಕ್ತ ಬರ್ತಿದೆ ಅಷ್ಟೇ. ಗಾಬರಿ ಆಗಿಬಿಡಿ. ಈ ಹುಡುಗಿ ಮನೆ ಕಾಲಿಡಂತ ಇದೇ ರೀತಿ ಆಗ್ತಾ ಇದೆ. ಬರೀ ಅಪಶಕ್ನ. ಈ ಮದುವೆ ಬೇಡ ಅಂತ ಪಡ್ಕೊಂಡೆ. ನೀವು ಯಾರಾದ್ರೂ ನನ್ನ ಮಾತು ಕೇಳಿದ್ರ? ಅಮ್ಮ, ಯಾಕೆ ಎಲ್ಲದಕ್ಕೂ ಮದುವೆ ವಿಚಾರ ತೆಗಿತೀಯ? ಹೇಳ್ದೆ ತಾನೆ ಹೇಳೋ ಬಿದ್ದೆ ಅಂತ. ಮಾವ ಒಂದು ನಿಮಿಷ, ನೀವು ನಿಜವಾಗ್ಲೂ ಎಡು ಬಿದ್ರ ಅಥವಾ ಯಾರು ತಳ್ದಾಗಾಯ್ತು ಅಂತ ನಿಜ ಹೇಳಿದ್ರೆ ಇವರೆಲ್ಲ ಗಾಬರಿ ಆಗ್ತಾರೆ. ಯಾಕೆ ಮಾವ ಮೌನವಾಗಿದ್ದೀರಾ? ನಿಜವಾಗ್ಲೂ ಎಡು ಬಿದ್ರಾ?
ಹೌದಮ್ಮ, ಸುಳ್ಳು ಯಾಕೆ ಹೇಳಿ? ಎಡ ಬಿದ್ದಿದ್ದು ನಿಜ. ಯಾಕೆ ಅಮೃತ ಹೀಗೆ ಕೇಳ್ತಾ ಇದೆಯಾ? ಏನಿಲ್ಲ ಅತ್ತೆ, ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೋಡಿ, ಯಾರು ಗಾಬರಿ ಆಗಿಬಿಡಿ, ನಿಮಗೆ ಟೈಮ್ ಆಗುತ್ತೆ, ಹೊರಡಿ. ಹೇಮಾ, ಫಸ್ಟ್ ಏಡ್ ಬ್ಯಾಗ್ ತೊಗೊಂಬ. ಫಸ್ಟ್ ಏಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅಮ್ಮ, ನೀನು ಗಾಬರಿ ಆಗಿಬಿಡ, ಹೋಗು. ಅಲ್ಲ, ನಾನು ಎಡು ಬಿದ್ದಿಲ್ಲ ಅನ್ನೋ ಅನುಮಾನ ಅಮೃತಕ್ಕೆ ಹೇಗೆ ಬಂತು? ಯಾಕೆ ಬಂತು? ಜೈ ಮಹಾಕಾಲ. ವಿಷ್ಣು, ನಾಗಮಣಿ ಪಡ್ಕೊಳ್ಳೋ ಯುದ್ಧದಲ್ಲಿ ನಾನು ಸಂಪೂರ್ಣವಾಗಿ ಸಿದ್ಧವಾಗಿದೆ. ನನ್ನಲ್ಲಿ ಶಕ್ತಿ ದ್ವಿಗುಣವಾಗಿಯೇ ಇದೆ. ನಿನ್ನಿಂದ ನಾಗಮಣಿನ ನಾನು ಹೇಗೆ ಪಡ್ಕೋತೀನಿ ಅಂತ ನೋಡ್ತಾ ಇರು. ಅದನ್ನ ಯಾರು ಹೇಗೆ ತಪ್ಪಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಕಾನಿಷ್ಕನ ಶಕ್ತಿ ನನ್ನ ಕಣ ಕಣದಲ್ಲಿ ಹರಿತಾ ಇದೆ. ಈಗ ಮನುಷ್ಯ ಲೋಕದ ಶಕ್ತಿಯ ಜೊತೆಗೆ ನಾಗಲೋಕದ ಶಕ್ತಿ ಕೂಡ ನನ್ನಲ್ಲಿ ಮಹಾ ಸಂಗಮ ಮಾಡಿದೆ. ವಿಷ್ಣು, ಇನ್ನು ನಿನ್ನಿಂದ ನಾಗಮಣಿನ ನನ್ನ ವಶಕ್ಕೆ ತಗೊಳ್ಳೋದು ಅಷ್ಟು ಕಷ್ಟವಾದ ಕೆಲಸ ಏನಲ್ಲ. ಇಷ್ಟು ದಿನ ನೀನು ನಾಗಮಣಿಯ ಒಡೆಯ ಅಂತ ಬೀಗ್ತಾ ಇದ್ದೆ ಅಲ್ವಾ? ಬೇಗ ಬೇಗ, ಇನ್ನು ಮುಂದೆ ನಾಗಮಣಿಯ ಒಡೆಯ ಈ ಭೈರವ ಬಾಬಾ, ಕೇವಲ ಈ ಭೈರವ ಬಾಬಾ ಮಾತ್ರ. ಆದ್ರೆ ಅದಕ್ಕಿಂತ ಮುಂಚೆ ಕಾನಿಷ್ಕನಿಗೆ ಈ ವಿಚಾರ ಗೊತ್ತಾಗ್ದಿರೋ ಹಾಗೆ ಮರೆ ಮಾಚಬೇಕು. ಅದು ಈಗಲೇ ಕೂಡ್ಲೇ ಆಗ್ಬೇಕು. ಜೈ ಮಹಾಕಾಲ. ಅಯ್ಯ, ಇದೇನಿದು? ಒಳ್ಳೆ ಸರೋಜ ಬಸ್ರಿ ಅನ್ನೋ ಥರ ಆಡ್ತಾ ಇದ್ದೀರಲ್ಲ ನೀವು. ಹೌದು, ನಮ್ಮಮ್ಮ ತಾಯಿ ಆಗ್ತಿದ್ದಾರೆ. ನಿಮ್ಗಳ ನಂಬಿಕೆ, ಪ್ರೀತಿ, ವಿಶ್ವಾಸ. ಸರಿ ಸರಿ, ಕನಿಷ್ಕ ನಿನ್ ಜೊತೆ ಮಾತಾಡ್ಬೇಕು, ಬಾ. ಕನಿಷ್ಕ,